ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಸುಂದರವಾಗಿದೆಯಾ? ಸೌತ್ ಆಫ್ರಿಕಾದಲ್ಲಿ ಕೇಪ್ಟೌನ್ ಎಂಬ ಸ್ಥಳದಲ್ಲಿ ವಾಟರ್ ಫ್ರಂಟ್ ಎಂಬುದಾಗಿ ಕರೆಯುತ್ತಾರೆ. ಅಂದರೆ ನೀರಿನ ಮುಂದೆ ಅನೇಕ ರೆಸ್ಟೋರೆಂಟ್ಗಳೆಲ್ಲ ಇದೆ, ಹಾಗೆ ಬೋಟ್ಗಳೆಲ್ಲ ನಿಂತಿವೆ. ಬೋಟ್ ರೈಡ್ಗೆಲ್ಲ ಹೋಗಬಹುದು. ತುಂಬಾ ಸುಂದರವಾದಂಥ ಒಂದು ಸ್ಥಳ ಇದು. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಇಂದು ದೇವರು ನಿಮಗೊಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ. ಏನು ಗೊತ್ತಾ? ಎಲ್ಲರ ಬಾಯಿಂದಲೂ ಕೆಲವೊಮ್ಮೆ ಬರುವಂತ ಒಂದು ಮಾತು ಬರೀ ಶೋಧನೆಯೇ ಆಗಿದೆ ಎಂಬಂತ ಮಾತು. ಎಲ್ಲರೂ ಕೂಡ ಒಂದು ಬಾರಿಯಾದರೂ ಇದನ್ನು ಹೇಳಿರುತ್ತಾರೆ. ಮನೆಯೊಳಗೆ ಮಕ್ಕಳಿಂದ ಶೋಧನೆ, ಗಂಡನಿಂದ ಶೋಧನೆ, ಹೆಂಡತಿಯಿಂದ ಶೋಧನೆ, ಕೆಲಸ ಮಾಡುವ ಸ್ಥಳದಲ್ಲಿ ಈ ಮೇಲಧಿಕಾರಿ ಲೀಡರಿಂದ ಶೋಧನೆ, ಬಿಸ್ನೆಸ್ ಮಾಡುವಂತ ಸ್ಥಳದಲ್ಲಿ ಅಲ್ಲಿ ಕೂಡ ಶೋಧನೆ, ಸೇವೆ ಅಂದರೆ ಕೇಳುವುದೇ ಬೇಡ, ಶೋಧನೆಯ ಮೇಲೆ ಶೋಧನೆ. ಆ ರೀತಿಯಾಗಿ ಬೇಸರಗೊಳ್ಳುವಂತ ಜನರು ಇದ್ದಾರೆ. ಯಾವುದೋ ಒಂದು ವಿಧದಲ್ಲಿ ಶೋಧನೆ, ಆ ಮಾರ್ಗದಲ್ಲಿ ನಾವು ಹಾದು ಹೋಗಲೇಬೇಕು. ಸತ್ಯವೇದದಲ್ಲಿ ನೋಡುವಾಗ ದೇವರು ಅಬ್ರಹಾಮನನ್ನು ಶೋಧಿಸಿದರು. ಯೋಬನು ಶೋಧಿಸಲ್ಪಡುವುದಕ್ಕೆ ಸೈತಾನನ ಕೈಯಲ್ಲಿ ದೇವರು ಒಪ್ಪಿಸಿಕೊಟ್ಟರು. ಇದನ್ನೆಲ್ಲ ನಾವು ನೋಡುತ್ತೇವೆ. ಆದರೆ ಈ ಶೋಧನೆಯ ಸಮಯದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾದ ವಾಕ್ಯ ಯಾವುದು ಗೊತ್ತಾ? ಇಬ್ರಿಯರಿಗೆ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಯೇಸುಕ್ರಿಸ್ತನು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವಂತ ದೇವರು. ನೀವು ಶೋಧನೆಗಳ ಮಧ್ಯದಲ್ಲಿ ಇದ್ದೀರಾ? ಬರೀ ಶೋಧನೆಯೇ ಎಂಬುದಾಗಿ ಕಂಗಾಲಾಗುತ್ತೀರಾ? ನಿಮಗೆ ಸಹಾಯ ಮಾಡಲು ಒಬ್ಬನು ಇದ್ದಾನೆ. ಆತ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾನೆ. ಯಾಕೆ ಸೋತು ಹೋಗುತ್ತೀಯ ಮಗನೇ? ಯಾಕೆ ಸೋತು ಹೋಗುತ್ತೀಯ ಮಗಳೇ? ನಿನಗೆ ಏನು ಸಹಾಯ ಬೇಕು? ದೇವರು ಸಹಾಯ ಮಾಡಲು ಶಕ್ತರಾಗಿದ್ದಾರೆ. ನೋಡಿರಿ, ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವಂತ ಒಬ್ಬ ದೇವರು. ಯಾಕೆಂದ್ರೆ ಆತನು ಆ ಮಾರ್ಗದಲ್ಲಿ ಹಾದು ಹೋದನು. ಸೈತಾನ ಆತನನ್ನು ಶೋಧಿಸುವುದಕ್ಕೆ ಬಂದನು. ಮನುಷ್ಯರು ಆತನನ್ನು ಶೋಧಿಸುವುದಕ್ಕೆ ಬಂದರು. ಧರ್ಮದ ಮುಖಂಡರು ಆತನನ್ನು ಶೋಧಿಸುವುದಕ್ಕೆ ಬಂದರು. ಎಲ್ಲ ಮಾರ್ಗದಲ್ಲೂ ಆತನು ಹಾದು ಹೋದನು. ಆದ್ದರಿಂದ ನೀವು ಕೂಡ ಶೋಧಿಸಲ್ಪಡುವಂಥದ್ದು ಏನೋ ಹೊಸ ವಿಷಯವಲ್ಲ. ನನಗೆ ಯಾಕೆ ಹೀಗೆ ನಡೆಯುತ್ತಿದೆ ಎಂದು ಕಂಗಾಲಾಗಬೇಕಾಗಿಲ್ಲ. ಯೇಸುಕ್ರಿಸ್ತನು ಹೇಳುತ್ತಾನೆ, ನನ್ನ ಮಗನೇ, ಮಗಳೇ, ಯಾಕೆ ಕಂಗಾಲಾಗುತ್ತೀಯಾ? ಶೋಧನೆಯನ್ನು ಜಯಿಸಿದಂತ ನಾನಿದ್ದೇನಲ್ಲ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು. ಆತನು ಈ ಶೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವ ದೇವರು. ಮನುಷ್ಯರು ಇವುಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೂ ಆತನು ಅರ್ಥ ಮಾಡಿಕೊಳ್ಳುವನು. ಯಾಕೆಂದ್ರೆ ಆತನು ಆ ಮಾರ್ಗದಲ್ಲಿ ಹಾದು ಹೋದನು ನಮಗೆ ಸಹಾಯ ಮಾಡುವುದಕ್ಕಾಗಿ. ಆದ್ದರಿಂದ ಇಂದು ನಂಬಿಕೆಯಿಂದ, ದೇವರೇ, ಈ ಶೋಧನೆಯ ಸಮಯದಲ್ಲಿ ನಮಗೆ ಸಹಾಯ ಮಾಡಲು ನೀವು ಸಂಗಡ ಇದ್ದೀರಿ. ನನ್ನ ಶೋಧನೆಗಳು, ಪರಿಸ್ಥಿತಿಗಳನ್ನು ನಿಮ್ಮಿಂದಲೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನನಗೆ ಸಹಾಯ ಮಾಡಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ. ಈಗಲೇ, ಇಂದಿನಿಂದಲೇ ಒಂದು ಬದಲಾವಣೆ ಆರಂಭಿಸುತ್ತದೆ. ಈ ದಿನ ಮುಗಿಯುವುದರೊಳಗೆ ಶೋಧನೆಯ ಕಾರ್ಯಗಳು ಮುಗಿದು ಒಂದು ಬದಲಾವಣೆಯನ್ನು ಕಾಣುವಿರಿ. ನೀವು ನಂಬುತ್ತೀರಾ? ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ. ತಂದೆಯೇ, ನೀವು ಶೋಧಿಸಲ್ಪಟ್ಟು ಜಯ ಹೊಂದಿದವನಾಗಿ ಬಂದದ್ದರಿಂದ ಶೋಧಿಸಲ್ಪಡುತ್ತಿರುವ ನನಗೆ ಸಹಾಯ ಮಾಡಲು ಶಕ್ತನು. ಯೇಸುಕ್ರಿಸ್ತನ ನಾಮದಲ್ಲಿ ನನಗೆ ಸಹಾಯ ಮಾಡುವ ದೇವರಿಗೆ ಸ್ತೋತ್ರ. ಈ ಕಾರ್ಯದಲ್ಲಿ ನನಗೊಂದು ಅದ್ಭುತ ಮಾಡಿ ಜಯ ಕೊಟ್ಟು ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.